ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ಬಿವೈ ರಾಘವೇಂದ್ರ ಭರ್ಜರಿ ಮತಬೇಟೆಯನ್ನು ನಡೆಸಿದ್ದಾರೆ. ಶಿವಮೊಗ್ಗ ನಗರದ ವಿವಿಧ ಕಡೆ ಮೈದಾನಗಳಲ್ಲಿ ಕಾಲ್ನಡಿಗೆ ಹೊರಟವರನ್ನ ಭೇಟಿಯಾಗಿ ಮತಯಾಚಿಸಿದ್ದಾರೆ. ಬಿಜೆಪಿ ಸರ್ಕಾರ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ರಾಘವೇಂದ್ರ ವಿವರಿಸಿದ್ದಾರೆ. ಶಿಕಾರಿಪುರ, ಶಿರಾಳಕೊಪ್ಪ ಸೇರಿದಂತೆ ತಾಲೂಕು ಕೇಂದ್ರಗಳಲ್ಲೂ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡುವಂತಹ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿದ್ದೀವಿ ಅಂತ ಹೇಳಿದ್ದಾರೆ. ನೆಹರು ಕ್ರೀಡಾಂಗಣವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಎಲ್ಲರೊಂದಿಗೆ ಚರ್ಚಿಸಿ ಯೋಜನೆಗಳನ್ನು ರೂಪಿಸಲಾಗುವುದು ಎಂದರು ರಾಘವೇಂದ್ರ. ನಮ್ಮ ತಾಯಿಯನ್ನ ಕಳ್ಕೊಂಡೆ, ಆದ್ರೆ ತಾಯಿಯ ಪ್ರೀತಿಯನ್ನ ತಾವೆಲ್ಲರೂ ಕೂಡ ಕೊಟ್ಟು ನಿಮ್ಮ ರಾಘಣ್ಣನನ್ನ, ಶಿಕಾರಿಪುರ ಪುರಸಭಾ ಸದಸ್ಯ ಇದ್ದಂತ ನನ್ನನ್ನ 3 ಬಾರಿ ಸಂಸತ್ ಸದಸ್ಯನಾಗಿ ಈ ಭಾಗದ ಸೇವೆ ಸಲ್ಲಿಸುವಂತ ಒಂದು ಅವಕಾಶವನ್ನು ತಾವೆಲ್ಲ ಕೂಡ ಮಾಡಿಕೊಟ್ಟಿದ್ದೀರಿ. ರಾಷ್ಟ್ರಕವಿ ಶೂರದಪ್ಪನವರು ಒಂದು ಮಾತು ಹೇಳ್ತಾರೆ, ನಮ್ಮ ಹೆಣ್ಣು ಮಕ್ಕಳಲ್ಲಿ ಒಳ್ಳೆ ಭವಿಷ್ಯ ಆಗ್ಲಿ ಅಂತೇಳಿ ಪೂಜೆಯನ್ನ ಮಾಡ್ತೀಯ, ಬೆಳಿಗ್ಗೆ ಶಾಲೆಗೆ ಮಗುವಿಗೆ ತಲೆ ಬಾಚಿ ಶಾಲೆ ಕಳಿಸ್ಕೊಡ್ತೀಯ, ಹೆಣ್ಣು ಅಂತ ಹೇಳಿ ಕರ್ಬಿಟ್ರೆ ಸಾಕ ಅಂತ ಹೇಳಿ ಪುರುಷ ಸಮಾಜಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ಒಂದು ಕವಿತೆಗೆ ತಾತ್ಪರ್ಯದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು, ತೊಟ್ಲು ತೂಗುವಂತ ಕೈ ಅಂತರಿಕ್ಷದವರೆಗೂ ಕೂಡ ಸಾಧನೆ ಮಾಡ್ತಿರ್ತಾರೆ ನಮ್ಮ ತಾಯಂದಿರಿಗೆ ನಿಜವಾದಂತ ಸ್ವಾತಂತ್ರ್ಯವನ್ನ ಸಿಗಬೇಕು ಅಂತ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.